ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ನಮಗೆ ನೀರು ಕೊಡಿ ಅಂತ ಸಾರ್ವಜನಿಕರು ಬೇಡಿಕೊಳ್ಳುವ ದುಸ್ಥಿತಿ ಬಂದಿದೆ. ವಾರ್ಡಿನ ಸಾರ್ವಜನಿಕರು ನಮಾಜ್ ಗೇರಾ ಗುಡ್ಡದ ಟ್ಯಾಂಕ್ಗೆ ನುಗ್ಗಿದ ಜನ ಶಾಸಕ ಹಂಪಯ್ಯ ನಾಯ್ಕರೇ, ಸಚಿವ ಬೋಸರಾಜು ಸಾಹೇಬ್ರೆ, ಏನಿದು ನಿಮ್ಮ ಕ್ಷೇತ್ರದ ಮತದಾರ ಸ್ಥಿತಿ? ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 26, 27, 19, 18 ಎರಡು ಸೇರಿ ಇನ್ನಿತರ ವಾರ್ಡ್ನಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿದೆ. ಆದರೆ ಸಚಿವ ಬೋಸರಾಜು ಮತ್ತು ಶಾಸಕ ಹಂಪಯ್ಯ ನಾಯ್ಕರೇ ಬರೀ ಪ್ರವಾಸಿ ಮಂದಿರದಲ್ಲಿ ಮಾಡಿದ ಸಭೆಗಳು ಈಡೇರಿದಾವ ಎಂಬುದು ಸಾರ್ವಜನಿಕರ ಕಿಡಿಕಾರ್ತಿದ್ದಾರೆ. ಮಾರ್ವಿ ಕ್ಷೇತ್ರ ಅಂದ್ರೆ ಸಾಕು ಅದು ಕಾಂಗ್ರೆಸ್ ಅಂತಾಯ್ತು. ಆದ್ರೆ ಜನರೇ ನಮಗೆ ನೀರು ಕೊಡಿ ಅಂತ ಬೀದಿಗೆ ಬಂದು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಿಮ್ಮ ಆಡಳಿತದ ಸೇವೆ ಇದೇನಾ ಅಂತ ಆಲೋಚಿಸಿ. ನೀರಿನ ಸಮಸ್ಯೆ ಕುರಿತು ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 27, ವಾರ್ಡ್ ನಂಬರ್ 19, 20 ಹಾಗೂ ವಾರ್ಡ್ ನಂಬರ್ 2ರ ಸಾರ್ವಜನಿಕರು ನಮಾಜ್ಗೆ ಗುಡ್ಡದ ಟ್ಯಾಂಕಿಗೆ ಬಂದು ಕೆಲವೊಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಸದರಿ ಎಲ್ಲ ಸಮಸ್ಯೆಗಳನ್ನು ಅವಲೋಕನ ಮಾಡಲಾಗಿ ನಮಾಜ್ಗಳು ಮೇನ್ 4-5 ವಾರ್ಡ್ಗಳಿಗೆ ಏನು ನೀರು ಸರಬರಾಜಾಗುತ್ತದೆ ಅದು ಸರಿಯಾಗಿ ತುಂಬ್ತಾ ಇಲ್ಲ ಮತ್ತು ಸರಿಯಾಗಿ ನಮ್ಗೆ ನೀರು ಮುಟ್ತಾ ಇಲ್ಲ ಅಂತ ಅವರೆಲ್ಲ ಸ್ವಲ್ಪ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಾರ. ಇದನ್ನು ಆದಷ್ಟು ಬೇಗನ ನಮ್ಮ ಸಿಬ್ಬಂದಿಯವರಿಂದ ಯಾರಿಂದ ಲೋಪದೋಷ ಆಗುತ್ತದೆ, ಸರಿಯಾಗಿ ನೀರು ಬಂದು ತಲುಪ್ತಾ ಇಲ್ಲ ಹಾಗೂ ಸರಿಯಾಗಿ ನೀರು ಕುಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ಸ್ವಲ್ಪ ಆದಷ್ಟು ಬೇಗ ಎಲ್ಲ ನಮ್ಮ ಸಿಬ್ಬಂದಿಯವ್ರನ್ನ ಮೀಟಿಂಗ್ ಮಾಡಿ ಏನೋ ಸ್ವಲ್ಪ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಸರಿಯಾಗಿ ನೀರು ಆದಷ್ಟು ಬೇಗನೆ ಪೂರೈಸ್ತೀನಿ ಅಂತ ಹೇಳ್ತೀನಿ. ಅಲ್ಲ ಸರ್, ಮಾನ್ವಿ ಪಟ್ಟಣದಲ್ಲಿ ನೀರು ಮುಖ್ಯ ಕಾರಣ ಯಾವುದು ಮತ್ತು ಬಾಬರು ಮತ್ತು ಯಾರು ಜಾಫರ್ ಅವರದ್ದು ಯಾಕೆ ಸರ್ ಅವರು ಮುತುವರ್ಜಿ ವಹಿಸ್ತಾ ಇಲ್ಲ? ಯಾಕೆ ಅವರು ಕಾಳಜಿ ವಹಿಸ್ತಾ ಇಲ್ಲ? ಜನರ ಬಗ್ಗೆ ಕಾಳಜಿ ಐತಿ ಅಲ್ವಾ? ಯಾಕಂದ್ರೆ ನೀವು ಮಾತ್ರ ಎಲ್ಲೆಲ್ಲೋ ಇರ್ತೀರ, ಓಕೆ, ಅವ್ರು ಯಾಕೆ ಈ ರೀತಿ ಅವ್ರ ಬಗ್ಗೆ ಆರೋಪ ಹೇಳ್ತಾ ಇದ್ದಾರೆ? ಇಲ್ಲ, ಅದನ್ನು ನಾನು ಪರಿಶೀಲನೆ ಮಾಡಿ ತಕ್ಷಣ ಅವ್ರನ್ನೆಲ್ಲ ಅಲ್ಲಿ ಕರೆಸಿ ಮೀಟಿಂಗ್ ತೊಗೊಂಡು ಅಲ್ಲಿ ಎಲ್ಲಿಂದ ಏನು ಲೋಪದೋಷ ಆಗ್ತಾ ಇದೆ, ಯಾಕೆ ಸರಿಯಾಗಿ ಮುಟ್ತಾ ಇಲ್ಲ, ಸರಿಯಾಗಿ ಆದಷ್ಟು ಬೇಗ ಸರಿಯಾಗಿ ನೀರು ತಲುಪಿಸುವಂಥ ಕಾರ್ಯ ಕೈಗೊಳ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಮೀಲಾ ಬಾನೂರಿ. ಯಾವ ಊರು ಮೇಡಮ್? ಇದು ಮಾನ್ವಿ ಎಷ್ಟು ವಾರ್ಡು ನಿವಾಸಿ ಮೇಡಮ್? 26 ಏನು ಮೇಡಮ್ ಕುಡಿಯುವ ನೀರು ಸಮಸ್ಯೆ ಎಷ್ಟಿದೆ? 3-4 ದಿನ ನೀರಿಲ್ರಿ, ಹೆಂಗ್ ಮಾಡ್ಬೇಕು? 5ನೇ ದೂರದಾಗ ಎಲ್ಲಿ ತರ್ಬೇಕು ನಾವು? ಹೆಂಗ್ ಮಾಡ್ಬೇಕು? ಏನ್ ನಾವು ಬಡವ್ರು ಏನಾರು ಇದ್ದವ್ರು ಏನು MLA ಸೌಕಾರ ಐತಿ, ಅವ್ರೇ ಐತಿ ಅನ್ಪ ಯಾರು ಏನ್ ಮಾಡ್ತಾರೆ? ಸಹಾಯನ ಮಾಡ್ಬೇಕಾದ್ರೆ ಅವರು ದೂರ ಎಲ್ಲರೂ ಬೇಸ್ ಬರ್ತಾರೆ ನೀರು. ನಮ್ಮೂರಿಗೆ ಏನು ಎಷ್ಟು ದಿವಸ ಆಯ್ತು ಸಾಕಾಗಿದೆ ನೀರು ಸಲಾಗಿ. ಹೆಣ್ಮಕ್ಳು ಎಲ್ಲ ಮನೆ ಬಿಟ್ಟು ದಿನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬರ್ಬೇಕೇನ್ರಿ? ನಾವು ಹೆಣ್ಮಕ್ಳು ಬರ್ಬೇಕು ಊರಾಗ. ನೀವು ಇದು ಏನ್ ಮಾಡ್ಬೇಕು? ಇಷ್ಟು ದೊಡ್ಡ ಯಾರು ನೀವು ಮತ ಹಾಕ್ತೀರಿ, ಓಟ್ ಹಾಕ್ತೀರಿ, ಏನ್ ಓಟ್ ಹಾಕಿ ಗೆದರ್ಸು ಏನು ಇದೆ ಏನ್ರಿ? ತಿಪ್ಪಲೆ ಏನ್ರಿ? ಹೆಣ್ಮಕ್ಳು ಬಂದು ಟಾಕಿ ಹೊಡೆದು ಬಿಡ್ತೀರಿ, ಸಾಕಾಗಿದೆ. ನಾವು ಹೊಡೆದು ಹೋಗ್ಬಿಡ್ತೀವಿ ಟಾಕಿ. ಏನ್ ಮಾಡ್ಬೇಕು? ನೀರು ಮನೆಯಾಗ ಹೆಂಗ್ ಮಾಡ್ಬೇಕು? ಹೆಣ್ಮಕ್ಳು ಹುಡುಗರು ಸಣ್ಣ ಕೂಸೂರು ಬಟ್ಟೆ ಹಂಗೆ ಇಟ್ಕೊಂಡು ತೋರಿಸ್ಬೇಕೇನ್ರಿ? ಬಟ್ಟೆ ಹೊಟ್ಕೊಂಡ್ ಬರ್ತೀರಿ ಇವಾಗ ಹೋಗಿ. ಬಟ್ಟೆ ಹೆಂಗ್ ಒಗಿಬೇಕು, ಸ್ನಾನ ಹೆಂಗ್ ಮಾಡ್ಬೇಕು, ಅಡಿಗೆ ಹೆಂಗ್ ಮಾಡ್ಬೇಕು, ಎಲ್ಲ ಹೆಂಗ್ ಮಾಡ್ಬೇಕು? ಅಲ್ಲ ರೀ, ಇಷ್ಟೊಂದು ಸಮಸ್ಯೆ ಐತೆ, ನೀವು ಬೀದಿಗೆ ಬಂದಿರೋದ್ಮೇಲೆ ಏನಿದು ಮಾನವ ದುರವಸ್ಥೆ ಮಾಡ್ಬೇಕ್ರಿ? ಬೇರೆ ಇಂತ ಮಾಡಿ ಬೇರೆ ಏನ್ ಮಾಡ್ತೀರಿ? ಸುಮ್ಮನೆ ನೀವು ನಾವು ಇಲ್ಲಿ ಬರ್ಬೇಕೇನ್ರಿ? ಊರ ಬಂದ ಯಾರ ಊರಾಗ ಬಂದಾರ ನೋಡ್ರಿ, ಎಷ್ಟೆಲ್ಲ ಊರಾಗ ಬೇಸ್ ಮಂದಿ ಐತಿ. ನೀವು ಬಿಡ್ತಾರ ಸಿನ್ನೂರ್ನಾಗ ರಾಯಚೂರ್ನಾಗ ಎಲ್ಲ ಈ ಮಾನ್ಯ ಬೇಡ ರೀ, ಹಣಸಿ ಮಾಡಿ ನೋಡ್ರಿ ಏನ್ ಮಾಡ್ಯಾರ ರೀ ಮಾನ್ಯ? ಏನೇನ್ ಮಾಡಿಲ್ಲ ರೀ ಮಾನ್ಯಾಗ. ಓಟ್ ಹಾಕಕ್ ಬರ್ತೀರಿ ಏನ್ರಿ? ಓಟ್ ಹಾಕ್ಬೇಕು. ಇಲ್ಲ ನೀವು ಹೆಂಗ್ ಗೆದ್ದಿರಿ? ಓಟ್ ಹಾಕಿ ನೀವು ಗೆತ್ತೀರಿ, ಇಲ್ಲ ಹೆಂಗ್ ಗೆತ್ತೀರಿ? ಓಟ್ ಹಾಕ್ರಿ ಬನ್ನಿ ಮುಂದೆ ಅಂದ್ ಎಲ್ಲರೂ ಬರ್ತಾರ. ಬರ್ಲಿ, ಯಾರೆಲ್ಲ ಬರ್ಲಿ. ಎಲ್ಲರೂ MLA ಬರ್ಸ ಏನೇನ ಮಾಡಿರಿ? ಸಾರ ಏನೇನ ಮಾಡಿರಿ? ನಮ್ಗೆ ನೀರನ್ನು ಮಾಡಿಲ್ಲ, ಏನೇನ ಮನೆ ಕೊಟ್ಟಿರಿ, ಏನಾರ ಕೊಟ್ಟಿರಿ ಬಡವ್ರಿಗೆ? ಏನಿಲ್ಲ, ನೀರಿಲ್ಲ, ಮನೆಯನ್ನು ಕೊಡ್ತಾರ ಇವರು. ಸರ್, ನಮಗೆ ಸಾಬ್ರಿ ಹೇಳಿದ್ರಿ ಸರ್, ಪೈಪ್ ಲೈನ್ ಹೊಸದು ಹಾಕಿ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಚೀಫ್ ಆಫೀಸ್ ಸರ್ ಮತ್ತು ಬೋಸರಾಜ್ ಸಾಬ್ರು ಎಲ್ಲರೂ ನಮಗೆ ಹೊಸ ಲೈನು ನಿಮಗೆ ಹಾಕಿ ಕೊಡ್ತೀವಿ ಅಂತ ಕಾಸು ಹೇಳಿ ಇಲ್ಲಿಗೆ 1 ತಿಂಗಳಾಯ್ತು ಸರ್. ಆದರೂ ಕೂಡ ಅವರು ಒಬ್ಬರು ರೆಸ್ಪಾನ್ಸಿಬಲ್ ತೊಗೊಳ್ರು. ಎಲ್ಲರೂ ರೀ ಸರ್, ನಾವು ಚೀಫ್ ಆಫೀಸರ್ ಆಯಿತು, ಬೋಸರಾಜ್ ಸಾಬ್ ಎಲ್ಲರೂ ಆಯ್ತು. ಬರೀ ಫೋನ್ಯಾಗ ಆಯ್ತಪ್ಪ ನೀನು ಓಣಿಗೆ ನೀರು ಬರ್ತದ ಆಯ್ತಂತ ಇಷ್ಟೇ ಫೋನ್ಯಾಗ ಅವ್ರು ಹೇಳ್ತಾರ, ನಾವು ಸುಮ್ಕಿರ್ತೀವಿ. ನೀರೇ ಅಂತೂ ಮುಟ್ಟೇ ಬಂದು ನಮ್ಮ ಓಣಿಗೆ. ಅದು 1 ವಾರದಾಗ ನಿಮಗೆ ನೀರು ಕೊಡ್ತೀವಪ್ಪ ಹೊಸ ಲೈನ್ ಹಾಕಿ ಅಂತ ಹೇಳಿದ್ರು. ಆ ಲೈನ್ ಹಾಕಿ ಕೊಡಾಕ ಇಲ್ಲಿಗೆ ಮತ್ತೆ 15 ದಿವಸ ಆಯಿತು. ಒಬ್ಬನ ಕೆಲಸ ಮಾಡಾಕೂ ಬಂದಿಲ್ಲ. ಬಂದು ಕೇಳಿದ್ರಿ ಏನಂತಾರ, ಮತ್ತೆ 1 ವಾರ ತಡೀರಿ, ಆಂಧ್ರಲಿಂದ ಬರಬೇಕು, ಅಲ್ಲಿಂದ ಬರಬೇಕು,
ಕೆಲಸ ಕೆಲಸ ಮಾಡಿದರೆ ನಿಮ್ಮ ಕೆಲಸ ನೀರು ನಿಮಗೆ ಕೊಡೋಕೆ ಆಗ್ತದ ಅಂತ ಹೇಳಿದ್ರು ಸರ್. ಇನ್ನವರೆಗೆ ಯಾವ ಲೇಬರು ಬಂದಿಲ್ಲ, ಯಾವ ಕೆಲಸನೂ ಮಾಡಿಲ್ಲ. ನಮಗೆ ನೀರಿಂದು ಇಷ್ಟು ಸಮಸ್ಯೆ ಆಗ್ಯದ್ರಿ ಸರ್. ಕುಡಿಯೋಕೆ ನೀರು ಸಮೇತ ಇಲ್ಲ ನಮಗೆ, ಬಟ್ಟೆ ತೊಳ್ಯಾಕ ನೀರಿಲ್ಲ, ಯಾವುದಕ್ಕಿಲ್ಲ ನೀರು ಇಲ್ಲದಿದ್ರೆ ಹೆಂಗ್ರಿ ಸರ್ ನಾವು ಮಾಡೋದು? ಆದರೆ ನೀವು ಇಷ್ಟು ನಿಮಗೆ ನಂಬ್ಕೊಂಡು ಈಗ 15-20 ವರ್ಷದಿಂದ ನಿಮ್ಮನ್ನೇ ಓಟ್ ಹಾಕುವಂತ ಬಂದೀವಿ. ಆದರೂ ಕೂಡ ನೀವು ನಮ್ಮನ್ನು ನೀರೇ ಕೊಡಂಗಿಲ್ಲ ಅಂದಮೇಲೆ ನಾವು ಹೆಂಗ್ರಿ ಮುಂದೆ ಇನ್ನೂ ಒಂದು ಸರ್ತಿ ಓಟ್ಗಿಟ್ಟು ಹೆಂಗೆ ಹಾಕ್ಬೇಕ್ರಿ ಸರ್ ನಾವು ನಿಮ್ಮನ್ನ? ಯಾರು ಸರ್ ಅಂದ್ರೆ ಬೋಸರಾಜ್ ಸಾಹೇಬ್ರಿಗೆ ಆದ್ರಿ ಯಾಲನ ಇಲ್ಲಿ ಅವ್ರಿಗೆ ಬೋಸರಾಜ್ ಸಾಹೇಬ್ ಕಂಟಿನ್ಯೂ ಇಲ್ಲಿಂದ ಗೆಲ್ಸ್ಕೊಂತಾನೆ ಬಂದೀವಿ. ಆದ್ರೆ ಒಂದ್ಸರ್ತಿ ಇವರು ನಮ್ಗೆ ರೆಸ್ಪಾನ್ಸಲ್ಲೇ ಕೊಡುವಲ್ರು. ಒಂದ್ಸರ್ತಿ ಇದೇ ಟ್ಯಾಂಕ್ ಇದ್ದಾಗ ಬಕ್ರೀದ್ ಹಬ್ಬಕ್ಕೆ ನೀರಿದ್ದಿದ್ದಿಲ್ಲ, ಆ ನೀರು ಕೇಳಾಕ ಬಂದ್ರೆ ಗಫೂರ್ ಸಾಹೇಬ್ ಏನ್ ಮಾಡಿಬಿಟ್ರು, ಇವಾಗೇ ಐತೇನಪ್ಪ ಹಬ್ಬದ ದಿವಸ ನೀರು ಕೇಳೋದಂತ ಕಳಿಸಿ ಅವ್ರು ನಮ್ಗೆ ದಬ್ಬಿ ಬಿಟ್ರು. ಇಬ್ಬರು ಮೂವರನ್ನ ಕಲ್ಸಿ. ನಿಮ್ಮ ಸಮಸ್ಯೆ ನೀವು ಕೇಳಬಾರ್ದ? ನಾ ಕೇಳಬಾರ್ದಂತ ಅವ್ರ ತಲ್ಲಿ ಎಲ್ಲ ಐತೆ ಸರ್, ಎಲ್ಲ ಫೆಸಿಲಿಟಿ ಐತೆ. ಅವ್ರು ಬೇಕಿದ್ರೆ ಟೈಮ್ ಬಿದ್ರೆ ತಾವು ಏನು ಬಿಸ್ಲೇರಿ ವಾಟರ್ ತಂದು ನೀರ್ಲಿಂದ ಸ್ನಾನ ಮಾಡ್ಕೋಬಹುದು. ಲೀಡರ್ ಮಂದಿ ಅಧ್ಯಕ್ಷ ಮಂದಿ ನಮಗೆ ಕುಡಿಯಾಕ ನೀರು ಆ ನೀರೇ ಇಲ್ಲ. ಈ ನೀರು ಕುಡಿಯೋದು ನಾವು ನಳದೇ ನೀರು ಕುಡಿತೀವಿ ಹೊರತು ಬೇರೆ ನೀರು ಯಾವುದು ಕುಡಿಯಂಗಿಲ್ಲ. ಆ ನೀರು ಕೂಡ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಆ ಮನ್ಯಾಗ 6-7 ಮಕ್ಕಳು ಇರ್ತಾವ, ದುಡಿಯೋದು 10,000. ಆ 10,000ದಾಗ ಜೀವನ ನಡೆಸೋದೇ ಕಷ್ಟ ಆಗಿರ್ತದ. ಆ ಕಷ್ಟದಾಗ ನೀರು ರೊಕ್ಕ ಕೊಟ್ಟು ನೀರು ಕುಡಿಬೇಕಂದ್ರೆ ನಮ್ಮ ಕೈಲಿಂದ ಆಗೋದು ಸರ್. ನೀರಿಲ್ಲ ಕಾರಣಕ್ಕೆ ಊರು ಬಿಡೋ ಪರಿಸ್ಥಿತಿ. ಅದೇ ನೀರಿನ ಸಲುವಾಗಿ ಊರು ಬಿಟ್ಟು ನಾವು ಬೇರೆ ಊರಿಗೆ ಹೋದಂಗ ಆಗ್ಯದ್ರಿ ಸರ್ ನಮ್ಮ ಪರಿಸ್ಥಿತಿ. ಇಲ್ಲ ಅಂದ್ರೆ ಯಾವ್ದನ್ನ ಅಡವ್ಯಾಗ ಎಲ್ಲನ ಮೂಲ್ಯಾಗ ಒಂದ್ ಸ್ವಲ್ಪ ಏನನ್ನ ಸಿಕ್ಕರೆ ಒಂದು ಟೆಂಟ್ ಹಾಕೊಂಡು ಹುಡುಗರನ್ನ ತಗೊಂಡು ಅಲ್ಲಿ ಜೀವನ ಮಾಡ್ಬೇಕಂಬುದು ಪರಿಸ್ಥಿತಿ ಬಂದದ ಸರ್. ಇದೇ ನೀರಿನ ಸಲುವಾಗಿ ನೀರು ಕೇಳಿ 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 ಸಾಕಾಯ್ತು ಸರ್. ಇಲ್ಲಿಗೆ 2-3 ತಿಂಗಳಾಯ್ತು, 3ನೇ ತಿಂಗಳ ರನ್ನಿಂಗ್ ಆಯ್ತು. ಆದ್ರೇನು ನಮಗೆ ಯಾರು ನೀರಿಗೆ ರೆಸ್ಪಾನ್ಸಿಬಲ್ ಕೊಡೇವಲ್ರು. ಯಾರಿಲ್ಲ ಸರ್. ಯಾರ ತಾಗ ಎಷ್ಟು ದೊಡ್ಡ ಲೀಡರ್ ತಾಕ ಹೋಗಿ ಕೇಳಿದ್ರೆ ಏನ್ ಮಾಡ್ತಾರ, ಆಯ್ತಪ್ಪ ಮಾಡಿಸ್ತೀವಿ ಇಷ್ಟೇ. ಇದು 2 ಮಾತು ಬಿಟ್ರೆ ಮತ್ತೆ ಬೇರೆ ಯಾವ್ದು ಹೇಳಂಗಿಲ್ಲ. ಅವರು ಜನರು ಸತ್ರು ಪರವಾಗಿಲ್ಲ, ಅವ್ರು ಕೇಳಂಗಿಲ್ಲ. ಯಾಕಂದ್ರೆ ನಾವ್ ಏನಂತಾರ, ನಾವು ಕೊಡಾಕತ್ತೀವಲ್ಲ, ಯಾರಿಗಾನ ನೀರ್ ಕೊಡ್ತಾರ, ಅದು ಯಾವಾಗ ಕೊಡ್ತಾರ ಸರ್? ಯಾರಿಗಾನ ನೀರ್ ಕಮ್ಮಿ ಬಿದ್ದಾಗ ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಅದು 1 ಟ್ಯಾಂಕ್ ಕಳಿಸ್ತಾರೆ ಸರ್. 1 ಟ್ಯಾಂಕ್ ನೀರ್ ಕಳಿಸಿದ್ರೆ ಓಣಿಗೆ ಆತದೇನ್ ಸರ್? ಆ ನೀರಿನ ಸಲುವಾಗಿ ಎಲ್ಲಾರು ಗುದ್ದಾಡ್ತೀವಿ. ಗೊಳ ತಗೊಂಡು ಹೆಣ್ಮಕ್ಳು ತಲೆ ಕೂಡ ಹೊಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿ ಬಂದದ. ಆದ್ರೂ ನೀರು ನಮ್ಗೆ ಕೊಡೋನು ಇಲ್ಲ. ಈಗೇನು ಮಾಡ್ಬೇಕದು ಹೇಳ್ರಿ ಸರ್? ನಾವು ನೀರಿನ ಸಲುವಾಗಿ ಎಷ್ಟು ಬಡ್ದಾಡಕತ್ತೀವಿ, ಒಬ್ಬನು ನೀರಿಗೆ ತಲೆ ಹಾಕುವಲ್ಲ. ಬರೀ ಏನಂತಾರ, ಆಯ್ತಪ್ಪ ಕೆಲಸ ಮಾಡ್ತೀವಿ, ಇದೇ 2 ಮಾತು. ಇನ್ನವರಿಗೆ ನೀರೇ ಕೊಟ್ಟಿಲ್ಲ ನಮ್ಗೆ. ಸರ್, ಮಾನ್ವಿ ಪಟ್ಟಣದಲ್ಲಿ ತಾವು ಒಬ್ಬ ಕೂಡ ಮಾಜಿ ಸದಸ್ಯರಿದ್ದಿ. ಇಲ್ಲಿ ಮಾನ್ವಿಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ ಶಾಸಕರು, ಸಚಿವರು ಮತ್ತು ಕಾಂಗ್ರೆಸ್ ಕೂಡ ಆಡಳಿತ ಇದ್ದರೂ ಕೂಡ ಮುನ್ಸಿಪಾಲ್ಟಿಯಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ತಾವು ಟ್ಯಾಂಕಿ ಕೂಡ ವೀಕ್ಷಣೆ ಮಾಡುವಂಥ ಸಂದರ್ಭ ಕೂಡ ಬಂದಿದೆ. ಏನು ಸರ್ ಇಷ್ಟೊಂದು ಸಮಸ್ಯೆ? ಈಗ ಇನ್ನೊಂದು ಸಮಸ್ಯೆ ಏನಂದರೆ, ಕಾಂಗ್ರೆಸ್ ಆಡಳಿತಕ್ಕೆ ನೀರಿಗೆ ಏನು ಸಂಬಂಧ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೊಂದು ಆಡಳಿತದಲ್ಲಿ ಯಾರೇ ಇಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿರಿ, ಕರ್ತವ್ಯ ನಿರ್ವಹಿಸಿರಿ, ಸಾರ್ವಜನಿಕರಿಗೆ ಏನದ ಮೊದಲು ನೀರಿನ ವ್ಯವಸ್ಥೆ ಮಾಡಿರಿ ಅಂತೇಳಿ ಹೇಳ್ತಾರೆ. ಯಾರಾದರೂ ಅಷ್ಟೇ, ಈಗ ನಾವಾಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಸಚಿವರಾಗಲಿ, ಏನದ ಕಾಂಗ್ರೆಸ್ನವ್ರು ಇರಲಿ, ಇನ್ನೊಂದು ಪಾರ್ಟಿಯವರು ಇರಲಿ, ಆ ಪ್ರಶ್ನೆ ಅಲ್ಲ. ನಮ್ಮ ಶಾಸಕರು ಆಮೇಲೆ ನಮ್ಮ ಸಚಿವರು ಇದ್ರ ಬಗ್ಗೆ ಏನದ 99% ನೀರಿನ ಬಗ್ಗೆ ಏನದ ಅವರು ಸಮಸ್ಯೆ ಏನಿದ್ರು ಅದ್ರ ಬಗ್ಗೆ ಏನೋ ಮೀಟಿಂಗ್ಗಳನ್ನು ತೊಗೊತಾ ಇದ್ದಾರೆ ಪ್ರತಿ ವಾರ. ಈಗ ಸಮಸ್ಯೆ ಏನಾಗ್ಯದ ಅಂದರೆ, ನಮ್ಮ ಆಪ್ರೇಟರ್ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಆಪ್ರೇಟರ್ ಕಡೆ ಪುರಸಭೆ ಸಿಬ್ಬಂದಿ ಆಪ್ರೇಟರ್ ಏನು ಅದರಲ್ಲ, ಅವ್ರ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಅದನ್ನು ಏನಾರ ನಾವು ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಗಮನಕ್ಕೆ ತಂದೀವಿ. ಮೊನ್ನೆವರೆಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಏನಾಗ್ತದ, ಏನು ನಡೆಯಕತ್ತದ ಅಂತೇಳಿ. ಮಾತಾಡಿದ್ರೆ ಏನು ಹೇಳ್ತಾಯಿದ್ರು, ನಮ್ಮ ಸಚಿವರಿಗಾಗಲಿ ನಮ್ಮ ಶಾಸಕರಿಗಾಗಲಿ, ಇಲ್ಲ ಸರ್ ರೋಡ್ ಕೆಲಸ ಅದೇನದ ಪೈಪ್ಲೈನ್ ಡ್ಯಾಮೇಜ್ ಆಗ್ತಾಯಿದೆ, ಕರೆಂಟ್ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ರು. ಇದು ಎಲ್ಲ ಸುಳ್ಳು. ಹೆಂಗಂದ್ರೆ ನೋಡಿರಿ, ಒಂದೊಂದು ವಾರ ಕರೆಂಟ್ ಪ್ರಾಬ್ಲಮ್, ಒಂದೊಂದು ವಾರ ರೋಡ್ನವರು ನಮ್ಮ ಪೈಪ್ಲೈನ್ ತೊಂದರೆ ಕೊಡ್ತಾಯಿಲ್ಲ. ನಾವು ಯಾವಾಗೂ ಫೋನ್ ಮಾಡಿ ಹೇಳ್ತಾ ಇದ್ವಿ, 2 ತಾಸಿನಾಗ ಅದು ದುರಸ್ತಿ ಮಾಡ್ತಾಯಿದ್ದಾರೆ, 2 ತಾಸಿನಾಗ ಅದೇನದ ಅನುಕೂಲ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ನಮಗೇನದ ರಬ್ಬನ್ಕಲ್ ಸಿಬ್ಬಂದಿ ಏನದ ಲಿಫ್ಟ್ ಮಾಡೋರು, ಅವ್ರು ರಾತ್ರಿ ಎಲ್ಲ ಕುಡಿದು ಏನದ ಟೈಮಿಗೆ ಡ್ಯೂಟಿಗೆ ಬರಲಾರ್ದಂಗೆ ಲಿಫ್ಟ್ ಮಾಡಲಾರ್ದಂಗೆ. ಆಮೇಲೆ ಇಲ್ಲಿ ಏನದಲ್ಲ ಬಸ್ ಸ್ಟ್ಯಾಂಡಲ್ಲಿ ಏನು ಗಾರ್ಡನ್ ಸಂಪೋಸ್ ಇದೆಯಲ್ಲ, ಅವನೇನು ಮಾಡ್ತಾ ಇದ್ದಾನೆ ಅವ್ನು ಬಾಬರು, ರಾತ್ರಿ ಕುಡ್ದೇನು ಮಕ್ಕಂಬಿಟ್ಟು ಪೂರ ಗಾರ್ಡನ್ ಏನದಲ್ಲ ಪೂರ ನೀರ್ಲಿಂದ ಹರಿಯಾಕತ್ತದ ತುಂಬಿಬಿಟ್ಟು. ಅವನ ಕಡೆಯಿಂದ ತೊಂದರೆ ಆಗಕತ್ತದ, ಸಿಬ್ಬಂದಿ ಕಡೆಯಿಂದನೇ ತೊಂದರೆ ಆಗ್ತದೆ. ಇದು ಗಮನಕ್ಕಿದ್ದಿಲ್ಲ, ಮಾನ್ಯ ಮುಖ್ಯಾಧಿಕಾರಿಗಳ ಗಮನಕ್ಕೆ ಇರಲಿಲ್ಲ. ನಾವು ಈಗ ಎಲ್ಲರೂ ಹೋಗಿ ಮೊನ್ನೆ ಅವ್ರ ಗಮನಕ್ಕೆ ತಂದೀವಿ. ವಾರ್ಡ್ ನಂಬರ್ 19, 26, 27, 2 ಇವೇನದಲ್ಲ ಎಲ್ಲರೂ ಹೋಗಿ ಅವ್ರ ಗಮನಕ್ಕೆ ತಂದೀವಿ. ಆದಷ್ಟು 1 ವಾರ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ ಅವರು.
ಸಾಹೇಬರು ಏನು ಮಾಡ್ತಾರೆ ಕ್ರಮ ನೋಡಿಕೊಂಡು ಮುಂದಿನ ಏನದ ನಮ್ಮದು ಏನದ ಸ್ಟ್ರೈಕ್ ರೇಕ್ ಮಾಡೋದು ಅದು ಮಾಡೋದು ಸಾರ್ವಜನಿಕ ಅದರ ಅನಿವಾರ್ಯ ಅಲ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.